ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ವಿಧಾನ ಪರಿಷತ್ಗೆ ಎಂಟ್ರಿ ಆಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ಸ್ವತಃ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಮೊದಲನೇದಾಗಿ ಬಹಳ ಮುಖ್ಯವಾಗಿರುವಂಥದ್ದು, ನೀವು ಶಾಸಕರಾಗಿದ್ರಿ, ತಂದೆಯವರಿಗೆ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರಿ. ಸೊ ನಿಮ್ಗೀಗ ವಿಧಾನ ಪರಿಷತ್ಗೆ ಅದರ ಒಂದು ಪ್ರತಿಫಲವಾಗಿ ಅನ್ನುವಂಥ ಚರ್ಚೆ ಆಗ್ತಿದೆ. ತ್ಯಾಗ ಅಂತಲ್ಲ, ಇವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಾಗಿದ್ದವರು, ಚುನಾವಣೆ ನೇತೃತ್ವ ವಹಿಸಿದಂಥವ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಯಾರೇ ಆಕಾಂಕ್ಷಿಗಳು ಕೂಡ ತಮ್ಮ ಸ್ಥಾನನ ತೆರವುಗೊಳಿಸ್ಕೊಡ್ತಾ ಇದ್ರು. ಆದರೆ ನಮ್ಮ ನಾಯಕರು ನನಗೆ ಸ್ಥಾನ ತೆರವು ಮಾಡಿಕೊಡಿ ಅಂತ ಹೇಳಿದ್ರು, ಸೂಚನೆ ಕೊಟ್ಟಿದ್ರು. ಅದರಂತೆ ನಾನು ಪಕ್ಷದ ಆದೇಶವನ್ನು ಪಾಲಿಸಿದ್ದೆ. ಸೊ ಹಾಗಾಗಿ ಇವತ್ತು ನನಗೆ ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದ್ದಾರೆ, ಬಹಳ ಸಂತೋಷ. ಸೊ ಎಷ್ಟು ಖುಷಿ ಇದೆ ಸರ್ ಈಗ? ಯಾಕಂದ್ರೆ ನೀವು ಶಾಸಕರಾಗಿದ್ದರು, ಈಗ ಪರಿಷತ್ಗೆ ಸದಸ್ಯರಾಗ್ತಿದ್ದಾರೆ, ಎಷ್ಟು ಖುಷಿ ಇದೆ? ಸಂತೋಷ ಇದೆ. ಬಟ್ ಅದ್ರ ಜೊತೆಗೆ ಐ ಆಮ್ ಫೀಲಿಂಗ್ ವೆರಿ ಗ್ರೇಟ್ಫುಲ್ ಟು ಅವರ್ ಪಾರ್ಟಿ ಆ್ಯಂಡ್ ಅವರ್ ಪಾರ್ಟಿ ಲೀಡರ್ಸ್. ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಮೇಡಮ್ ಅವರು, ಮತ್ತು ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಎಲ್ಲ ಪಕ್ಷದ ನಾಯಕರುಗಳಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಸ್ಥಾನ ಕೊಟ್ಟರು. ಸರ್, ಈಗ ಶಾಸಕರಾಗಿದ್ದರೆ ನೀವು 5 ವರ್ಷಗಳ ಕಾಲ ಮಾಡಿದ್ರಿ, ಈಗ ಪರಿಷತ್ ಸದಸ್ಯರಾಗ್ತಿದ್ದಾರೆ, ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಕೆಲಸದಲ್ಲಿ ಏನೂ ಅಂಥ ವ್ಯತ್ಯಾಸ ಇರೋದಿಲ್ಲ. ಯಾಕೆಂತಂದರೆ ಎರಡೂ ಮನೆಗಳಲ್ಲಿ ನಾವು ಜನರ ಸಮಸ್ಯೆಗಳನ್ನೇ ಚರ್ಚೆ ಮಾಡ್ತೀವಿ. ಎರಡೂ ಮನೆಗಳಲ್ಲಿ ನಾವು ಜನರಿಗೆ ಅನುಕೂಲ ಆಗಬೇಕಾದಂಥ ಶಾಸನಗಳನ್ನು ಪಾಸ್ ಮಾಡ್ತೀವಿ. ಸೊ ಹಾಗಾಗಿ ಕೆಲಸದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಆದರೆ ವಿಧಾನಸಭೆ ಆದರೆ ಜನರಿಂದ ನೇರವಾಗಿ ನಾವು ಆಯ್ಕೆ ಆಗಿರ್ತೀವಿ. ಸೊ ಜನರೇ ನೇರವಾಗಿ ಆಯ್ಕೆ ಮಾಡಿರ್ತಾರೆ, ಒಂದು ಸಂತೋಷ ಆಗುತ್ತೆ. ಇದು ಜನಪ್ರತಿನಿಧಿಗಳು, ನಮ್ಮ MLAಗಳು, ಶಾಸಕರು ಸೇರಿ ಮಾಡಿರ್ತಾರೆ. ಪಕ್ಷ ನಂಬಿ ಈ ಒಂದು ಸ್ಥಾನ ಕೊಟ್ಟಿರುತ್ತೆ ಅಷ್ಟೇ. ಸೊ ಆರಂಭದಲ್ಲೇ ನೀವು ಕ್ಷೇತ್ರ ತ್ಯಾಗ ಮಾಡುವಂಥ ಒಂದು ಸಂದರ್ಭದಲ್ಲಿ ಇದು ಚರ್ಚೆ ಆಗಿತ್ತಾ? ನಿಮಗೊಂದು ಪರಿಷತ್ ಸ್ಥಾನ ಕೊಡಬೇಕು ಅಥವಾ ಪಕ್ಷದ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಕೊಡಬೇಕು ಅನ್ನೋ ಥರ ಆಗಿತ್ತು? ಅವಾಗ ಚುನಾವಣೆಗಿಂತ ಮುಂಚೆ ಹೇಳಿದರು, ಈಗ ನೀವು ವಿಧಾನಸಭಾ ಕ್ಷೇತ್ರನ ಬಿಟ್ಕೊಟ್ಬಿಡಿ, ಮುಂದಿನ ಬರೋ ದಿನಗಳಲ್ಲಿ ವಿಧಾನ ಪರಿಷತ್ ಸ್ಥಾನಗಳು ಬಹಳಷ್ಟು ತೆರವಾಗುತ್ತೆ, ಅವಾಗ ಯಾವುದಾದ್ರು ಒಂದು ಕೊಡ್ತೀವಿ ಅಂತ ಹೇಳಿದರು. ಅದರಂತೆ ನಾಯಕರುಗಳು ಕೊಟ್ಟಂತ ಮಾತನಾಡ್ಬೋದು. ಯತೀಂದ್ರ ಅವರಿಂದ ಏನನ್ನ ನಿರೀಕ್ಷೆ ಮಾಡ್ಬೋದು ವಿಧಾನ ಪರಿಷತ್ತಲ್ಲಿ? ಯಾಕಂದ್ರೆ ಚಿಂತಕರ ಚಾವಡಿ ಅನ್ನುವಂಥದ್ದು ಕೂಡ ವಿಧಾನ ಪರಿಷತ್. ನೀವು ಹೇಳಿದಾಗೆ ಅದು ಬುದ್ಧಿವಂತರ ಚಾವಡಿ, ಚಿಂತಕರ ಚಾವಡಿ, ಹಿರಿಯರ ಮನೆ ಅಂತೆಲ್ಲ ಮೇಲ್ಮನೆಯನ್ನು ಕರೀತಾರೆ ವಿಧಾನ ಪರಿಷತ್ತನ್ನು. ಸೊ ಅಲ್ಲಿ ಬಹಳ ಘನವಾಗಿ, ಆಳವಾಗಿ ವಿಷಯಗಳು ಚರ್ಚೆ ಆಗ್ತವೆ. ಬಹಳ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಚರ್ಚೆ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಜನರ ಜ್ವಲಂತ ಸಮಸ್ಯೆಗಳು ಏನೇ ಇದ್ರು ಅದನ್ನು ಹೋಗಿ ಚರ್ಚೆ ಮಾಡ್ತೇನೆ, ಅವರ ಧನಿಯಾಗಿ ಕೆಲಸ ಮಾಡ್ತೇನೆ. ಸೊ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಇದು ನನ್ನ ಕೊನೆಯ ಚುನಾವಣೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಮುಂಬರುವ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹೇಳಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ವರ್ಣ ಕ್ಷೇತ್ರದಿಂದ ಯತೀಂದ್ರ ಅವರು ಕಣಕ್ಕಿಳಿತಾರ ಅನ್ನುವಂಥದ್ದು ಪ್ರಶ್ನೆ ಎದುರಾಗಿದೆ. ಹೌದು, ಸಿದ್ದರಾಮಯ್ಯ ಅವರು ಇದೇ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ, ಮತ್ತು ಅದ್ರ ಬಗ್ಗೆ ಗಟ್ಟಿ ನಿರ್ಧಾರನೂ ಮಾಡಿದ್ದಾರೆ. ಬಟ್ 2028ರಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಕ್ಷೇತ್ರಗಳೇ ಡಿಲಿಮಿಟೇಷನ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವಾಗೇನಾಗುತ್ತೆ. ಸೊ ಒಂದು ಚರ್ಚೆ ಆಗ್ತಿರುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗ್ತಾರೆ ಅನ್ನುವಂಥದ್ದು ಕೂಡ ನಿಮ್ಮ ಬೆಂಬಲಿಗರಿಗೆ ಮತ್ತು ಅಭಿಮಾನಿಗಳಲ್ಲೂ ಕೂಡ ಈ ಒಂದು ಸಹಜವಾಗಿ ಕೂಡ ಆಕಾಂಕ್ಷೆಗಳು ಇರುವಂಥದ್ದು. ಆ ಥರದ್ದು ಯಾವುದೇ ಒಂದು ಸಾಧ್ಯತೆ ಇಲ್ಲ. ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾನು ಸಚಿವ ಸಂಪುಟ ಸೇರೋದಿಲ್ಲ. ಯಾಕೆಂದರೆ ಬೇಕಾದಷ್ಟು ಜನ ಅಂದರೆ ಈಗಾಗಲೇ ಸಚಿವರು ಇದ್ದಾರೆ, ಯಾವುದೇ ಸ್ಥಾನ ತೆರವು ಇಲ್ಲ. ಮುಂದೆ ಶ್ರೀಶವಲ್ ಆದಾಗಲೂ ಕೂಡ ಬೇಕಾದಷ್ಟು ಜನ ಆಕಾಂಕ್ಷಿಗಳಿರ್ತಾರೆ. ಸೊ ಹಾಗಾಗಿ ನಾನು ಯಾವುದೂ ಭತ್ತ ಬೇಡಿಕೆ ಯಾವುದೂ ಇಟ್ಕೊಂಡಿಲ್ಲ. ಸೊ ತಂದೆಯವರ ಬಳಿ ಮನೆಯಲ್ಲಿ ಈ ಥರ ವಿಚಾರಗಳು ಏನಾದರೂ ಚರ್ಚೆ ಮಾಡಿದ್ರೆ, ಹಿಂಗೆ ಅಂದರೆ ಪರಿಷತ್ತು ಸದಸ್ಯನಾಗುವಂಥ ವಿಚಾರದಲ್ಲಿ ಸಲಹೆ ತೆಗೆದುಕೊಳ್ಳುವಂಥದ್ದು ಅಥವಾ ಏನಾದರೂ ಚರ್ಚೆ ಮಾಡಿದ್ರ? ಪರಿಷತ್ ಈಗ ನಮ್ಮ ನಾಯಕರು, ದೆಹಲಿ ನಾಯಕರುಗಳು ಅವಾಗ ನನಗೆ ವಿಧಾನಸಭಾ ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಈ ರೀತಿ ಮಾತು ಕೊಟ್ಟಿದ್ರು ಅನ್ನೋದು ತಂದೆಯವ್ರಿಗೆ ಹೇಳಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೇನಿಲ್ಲ. ಈಗ ಮತ್ತೆ ವಿಧಾನ ಪರಿಷತ್ತು ಡೇಟ್ ಅನೌನ್ಸ್ ಆದಮೇಲೆ ಅದನ್ನು ಹೇಳಿದೆ, ಈ ರೀತಿ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿ ನಾನು ನಾಯಕರುಗಳನ್ನು ಹೋಗಿ ಮನವಿ ಮಾಡಿಕೊಂಡಿದ್ದೆ, ನನಗೂ ಒಂದು ಸ್ಥಾನ ಕೊಡಿ ಅಂತ ಹೇಳಿ ಅಷ್ಟೇ. ಅದನ್ನು ಸೊ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 1 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಸೊ ಮುಖ್ಯವಾಗಿ ಸಿದ್ದರಾಮಯ್ಯರು 5 ವರ್ಷಗಳ ಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದಾದ ನಂತರ ಈಗ ಮತ್ತೆ 1 ವರ್ಷ ಮುಗಿಸಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಈಗ? ಈ 1 ವರ್ಷಗಳ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತು ಮುಖ್ಯಮಂತ್ರಿಗಳ ಆಡಳಿತ ಬಹಳಷ್ಟು ಖುಷಿ ಕೊಟ್ಟಿದೆ. ಯಾಕೆಂತಂದರೆ ಈ ಸರಿ ಚುನಾವಣೆ ಪ್ರಚಾರದಲ್ಲಿ ಹೋದಾಗ ಎಲ್ಲ ಕಡೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನ ಭಾಳ ಖುಷಿಯಿಂದಿದ್ರು. ನೇರವಾಗಿ ಅಷ್ಟೊಂದು ಕೋಟ್ಯಾನುಕೋಟಿ ಜನಗಳಿಗೆ ಈ ರೀತಿ ಸವಲತ್ತು ನೇರವಾಗಿ ಲಭ್ಯ ಆಗ್ತಿರೋದು, ಯಾವುದೇ ಸೋರಿಕೆ ಇಲ್ಲದೆ ಇರುವಂಥದ್ದು ಬಹುಶಃ ದೇಶದಲ್ಲಿ ಎಲ್ಲೂ ಆಗ್ತಿಲ್ಲ. ಅದರೊಳಗೂ ಮಹಿಳೆಯರು BJP ಸರ್ಕಾರ ಬಂದಮೇಲೆ ಏನು ಬೆಲೆ ಏರಿಕೆಯಿಂದ ಪಾಪ ಬಹಳಷ್ಟು ತತ್ತರಿಸಿ ಹೋಗಿದ್ರು. ಇವತ್ತು ನಾವು ಕೊಡ್ತಿರುವಂಥ ಗ್ಯಾರಂಟಿ ಸ್ಕೀಮ್ಗಳಿಂದ ಅವ್ರಿಗೆ ಅದನ್ನು ಸ್ವಲ್ಪ ಸಮಾಧಾನ ಸಿಕ್ಕಿದೆ, ಸ್ವಲ್ಪ ಅನುಕೂಲ ಆಗಿದೆ. ಹಾಗಾಗಿ ಎಲ್ಲರೂ ಜನ ಖುಷಿಯಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಪ್ರಚಾರ ಸಮಯದಲ್ಲಿ ಹೇಳ್ತಿದ್ರು. ಸೊ ಹಾಗಾಗಿ ನಮ್ಮ ಆಡಳಿತ ಚೆನ್ನಾಗಿ ಮಾಡಿದ್ವಿ. ಮತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲದೆ ನಾವೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅದನ್ನು ಕೂಡ ಕುಂಠಿತ ಮಾಡಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದೀವಿ. ಮತ್ತು ಬಜೆಟ್ನಲ್ಲೂ ಕೂಡ ರಾಜಕೀಯದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ರು ಕೂಡ. ಸೊ ಹಾಗಾಗಿ ನಮ್ಮ ಪಕ್ಷದ ಆಡಳಿತ ಬಹಳ ಚೆನ್ನಾಗಿದೆ. ಯತೀಂದ್ರ ಸಿದ್ದರಾಮಯ್ಯವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ತಂದೆಯವರಿಂದ ರಾಜಕೀಯವಾಗಿ ಒಂದಷ್ಟು ಏನಾದರೂ ಸಲಹೆಗಳನ್ನ ಪಡಿತಾರೋ ಅಥವಾ ಆ ರೀತಿ ಏನಾದರೂ ನೀವು ಯಾವ ವಿಚಾರಗಳನ್ನ ಚರ್ಚೆ ಮಾಡ್ತೀರಾ? ಮನೆಯಲ್ಲಿದ್ದಾಗ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಅವ್ರ ಮನೇಲಿ ಸಿಗೋದು ಕಷ್ಟ, ಅಪರೂಪ. ಮತ್ತು ಮನೆಗೆ ಬಂದಾಗ ಅವ್ರಿಗೆ
ರಾಜಕೀಯ ಚರ್ಚೆ ಮಾಡುವಂಥ ಮನಸ್ಸೇ ಇರೋದಿಲ್ಲ. ಸೊ ಹೆಚ್ಚಾಗಿ ನಾವು ಹೊರಗಡೆ ಇದ್ದಾಗ ಮೈಸೂರಿನಲ್ಲಿ ಭೇಟಿ ಮಾಡಿದಾಗ ಆವಾಗ ಮಾತ್ರ ಚರ್ಚೆ ಮಾಡಿ. ಸೊ ಯತೀಂದ್ರ ಸಿದ್ದರಾಮಯ್ಯವರು ತುಂಬ ದೈವ ಭಕ್ತರು ಅನ್ನುವಂಥದ್ದು, ಮನೆಯಲ್ಲಿದ್ದಾಗ ತುಂಬ ದೈವ ಭಕ್ತರಾಗಿ ಅವರು ಕೂಡ ಇಡೀ ದಿನ ಉಪವಾಸ ಕೂಡ ಇರ್ತಾರೆ ಅನ್ನುವಂಥದ್ದು. ದೈವ ಭಕ್ತಿ ಇದೆ, ಅದ್ರೊಳಗೆ ಹೆಚ್ಚು ಕಮ್ಮಿ ಅನ್ನೋದಿರಲಿಲ್ಲ, ದೈವ ಭಕ್ತಿ ಅಂತೂ ಇದೆ. ಸರ್ ಒಂದು ಎಕ್ಸಿಟ್ ಪೋಲ್ ಬಗ್ಗೆ ಏನು ಅನ್ಸುತ್ತೆ? ಎಕ್ಸಿಟ್ ಪೋಲ್ಗಳು ನಿಜವಾಗ್ಲೂ ನಾವು ನೆಲಮಟ್ಟದಲ್ಲಿ ಏನು ನೋಡಿದ್ದೀವಿ, ಅದಕ್ಕೆ ಎಕ್ಸಿಟ್ ಪೋಲ್ಗಳು ಮ್ಯಾಚ್ ಆಗ್ತಿಲ್ಲ. ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ನಾನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ಹೋಗಿದ್ದೀನಿ. ಎಲ್ಲ ಕಡೆ ಕಾಂಗ್ರೆಸ್ ಪರವಾಗಿ ನನಗೆ ಕಾಣಿಸಿದ್ದು ನಮ್ಮ ಪರವಾಗಿ ಅಲ್ಲೇ ಇದೆ ಅಂತ, ಅದ್ರೊಳಗೂ ಹೆಚ್ಚಾಗಿ ಮಹಿಳೆಯರು ನಮ್ಮ ಪರವಾಗಿ ಓಟ್ ಹಾಕ್ತೀನಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಎಕ್ಸಿಟ್ ಪೋಲು ಖಂಡಿತ ಅದು ನಂಬಕ್ಕೆ ಅರ್ಹ ಅಲ್ಲ ಅಂತ ಅನಿಸ್ತಾರೆ. ಎಷ್ಟು ಸ್ಥಾನಗಳು ಬರುತ್ತೆ ಅನ್ನುವ ವಿಶ್ವಾಸ ಇದೆ? ನಾನು ಲೋಕಸಭಾ ಕ್ಷೇತ್ರದಲ್ಲಿ ಒಂದು 6-7 ಕ್ಷೇತ್ರಗಳಿಗೆ ಅಷ್ಟೇ ಹೋಗಿ ಪ್ರಚಾರ ಮಾಡಿದ್ದು. ಸೊ ನಾವು ಹೋಗಿದ ಕಡೆ ಎಲ್ಲ ಪರಿಸ್ಥಿತಿ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ನಮ್ಮ ನಾಯಕರುಗಳೆಲ್ಲರೂ ಬೇರೆ ಬೇರೆ ಕಡೆಯಿಂದ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮತ್ತು ಮುಖ್ಯಮಂತ್ರಿಗಳು ಎಲ್ಲ ಇಡೀ ಕರ್ನಾಟಕ ಸುತ್ತಿದ್ದಾರೆ. ಅವರು ಹೇಳೋ ಪ್ರಕಾರ ನಮಗೆ 15ಕ್ಕಿಂತ ಹೆಚ್ಚು ಸೀಟ್ಗಳು ಬರುತ್ತೆ. ಇದಿಷ್ಟು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವನ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.